ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಕೋರ್ಟ್ ಮೆಟ್ಟಿಲೇರಿದ ಪ್ರಕರಣ. ಮುಖ್ಯಮಂತ್ರಿಗಳೇ ಗಮನಿಸಿ, ತಮ್ಮ ಜನಾಂಗದವರಿಗೆ ಬಹಿಷ್ಕಾರ. ಪೊಲೀಸ್ ಇಲಾಖೆ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯ, ವಿಷ ಕುಡಿದು ಪ್ರಾಣ ತ್ಯಾಗಕ್ಕೂ ಮುಂದಾದ ಕುಟುಂಬ. ಅನ್ಯ ಜನಾಂಗದ ದಬ್ಬಾಳಿಕೆ, ದೌರ್ಜನ್ಯದ ನಡುವೆ ನರಳುತ್ತಾ ಇರುವ ಕುಟುಂಬ. ಇದು ಮುಖ್ಯಮಂತ್ರಿಗಳ ತವರೂರು ಕ್ಷೇತ್ರವಾದ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಅಲ್ಲಯ್ಯನಪುರ ಗ್ರಾಮದಲ್ಲಿ ಸಾಮಾಜಿಕ ಬಹಿಷ್ಕಾರ ಪ್ರಕರಣ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಪ್ರಕರಣ ಇತ್ಯರ್ಥಗೊಳ್ಳದೆ ಕೋರ್ಟ್ ಮೆಟ್ಟಿಲೇರಿರುವ ಪ್ರಸಂಗ ನಡೆದಿದೆ. ಸುಮಾರು 2 ರಿಂದ 3 ವರ್ಷಗಳಿಂದ ತಮ್ಮ ಕುಟುಂಬವನ್ನ ಬಹಿಷ್ಕರಿಸಿ ಯಾವುದೇ ದೇವರ ಪೂಜೆಗೂ ಹೋಗುವಂತಿಲ್ಲ, ನ್ಯಾಯ ಪಂಚಾಯತ್ಗೆ ಕರೆಯಲ್ಲ, ಎಲ್ಲರ ಜೊತೆ ಸೇರುವಂತಿಲ್ಲ, ಗ್ರಾಮ ದೇವತೆ ಶ್ರೀ ಬನ್ನಮ್ಮ ಕಾಳಮ್ಮ ದೇವರ ಉತ್ಸವದಲ್ಲಿ ಪೂಜೆ ತಟ್ಟೆ ಕಿತ್ತು ಎಸೆದಿರುವ ಘಟನೆ ನಡೆದಿದೆ. ಈ ಸಂದರ್ಭದಲ್ಲಿ ಗ್ರಾಮದ ಅನ್ಯ ಕೋಮಿನವರು ದಬ್ಬಾಳಿಕೆ ನಡೆಸಿ ನಮ್ಮ ತಾಯಿ ತಂದೆಗೆ ತುಳಿದು ಬಟ್ಟೆ ಹರಿದಿರುತ್ತಾರೆ ಎಂದು ಪೊಲೀಸ್ ಇಲಾಖೆ ಹಾಗೂ ಆಡಳಿತ ವರ್ಗದವರಿಂದ ನ್ಯಾಯ ಸಿಕ್ಕದೆ ಕೊನೆಗೆ ನಮ್ಮ ಕುಟುಂಬಕ್ಕೆ ನ್ಯಾಯ ಕೊಡಿಸಲು ವಿಷ ಕುಡಿದಾಗ ಎಫ್ಐಆರ್ ದಾಖಲಿಸಿದ್ದಾರೆ ಎಂದು ಅನ್ಯಾಯಕ್ಕೆ ಒಳಗಾದ ಕುಟುಂಬದ ಮುಖ್ಯಸ್ಥ ಕುಮಾರ್ ಹೇಳಿದ್ದಾರೆ. ಮತ್ತೊಂದು ಕಡೆ ಇವರ ವಿರುದ್ಧ ಬೇರೆ ಬೇರೆ ಕೋಮಿನವರೆಲ್ಲರೂ ಸೇರಿ 16 ಜನರ ಮೇಲೆ ಸುಳ್ಳು ಎಫ್ಐಆರ್ ದಾಖಲಿಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಮೇಲಿನ ಆದೇಶದ ಮೇರೆಗೆ ಕಂದಾಯ ಇಲಾಖೆ ಕೇವಲ ಸಿಬ್ಬಂದಿಗಳನ್ನು ಕಳುಹಿಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಆದರೆ ಇಂತಹ ಪ್ರಕರಣ ಅಲ್ಲಲ್ಲಿ ನಡೆಯುತ್ತಿದ್ದು, ಯಾವ ಗ್ರಾಮದಲ್ಲೂ ನಾವು ಕುಟುಂಬವನ್ನ ಬಹಿಷ್ಕರಿಸಿದ್ದೇವೆ, ನಾವು ತಮಟೆ ತಕ್ಕೊಂಡು ಸಾರಿದ್ದೀವಾ ಎಂದು ಉತ್ತರಿಸುತ್ತಾರೆ. ಅದೇ ರೀತಿ ವರದಿ ಮಾಡುತ್ತಾರೆ. ಇಂತಹ ಪ್ರಕರಣಗಳಿಗೆ ನ್ಯಾಯಾಧೀಶರು ಕಡಿವಾಣ ಹಾಕಬೇಕಿದೆ. ಸುಮಾರು 2 ರಿಂದ 3 ವರ್ಷಗಳಿಂದ ಮಾನಸಿಕವಾಗಿ, ದೈಹಿಕವಾಗಿ ಹಿಂಸೆ ನೀಡುತ್ತಾ ಇರುವ ಅನ್ಯ ಜನಾಂಗದಿಂದ ಮನನೊಂದು ಬೆಂದು ಸಾಕಾಗಿದೆ ಎಂದು ಹೇಳಿದ್ದಾರೆ. ನಮಗೆ ತೊಂದರೆ ನೀಡುತ್ತಾ ಇರುವ ವ್ಯಕ್ತಿಗಳ ಮೇಲೆ ಸೂಕ್ತ ಕ್ರಮ ವಹಿಸಿ ನ್ಯಾಯ ದೊರಕಿಸಿ ಕೊಡಿ ಎಂದು ಕುಟುಂಬಸ್ಥರು ಅಂಗಲಾಚಿದ್ದಾರೆ. ಬ್ಯೂರೋ ರಿಪೋರ್ಟ್, ಎಡಿ ಜಯಶಂಕರ್, ಎನ್ಕೆಎಸ್ ಟಿವಿ 4 ನಂಜನಗೂಡು. ಯಾವ ದೇವಸ್ಥಾನ? ಇದೇ ದೇವಸ್ಥಾನ. ಏನ್ ಮಾಡ್ತಾರೆ? ನಿಮ್ಗೆ ಬಹಿಷ್ಕಾರ ಹಾಕಿದಾರಾ ಸರ್? ನಮ್ಮ 5 ವರ್ಷದಿಂದ ಹೊರಗೆ ಒಟ್ಟ ಒಂದು ಕೂಟಿಗೆ, ಒಂದು ಊಟಕ್ಕೆ, ಒಂದು ಯಾವುದಕ್ಕೆ ಅಲ್ಲಿ ನಮ್ಮ ಎಂಟ್ರಿ ಇಲ್ಲ ಸರ್. ಎಷ್ಟು ಮನೆಗೆ? ನಮ್ಮ ಒಂದು ಕುಟುಂಬ ಸರ್. ನಿಮ್ಮ ಒಂದು ಕುಟುಂಬ. ನೀವ್ಯಾರು? ನಾವು ತಮ್ಮ ಹೆಂಡತಿ, ನಮ್ಮ ತಾಯಿ, ನಮ್ಮ ಅಪ್ಪ. ಬಹಿಷ್ಕಾರ ಅಂದ್ರೆ ಏನು ಗೊತ್ತಾ? ಗ್ರಾಮದಲ್ಲಿ ನೀರು ಕೊಡದೆ, ರೇಷನ್ ಕೊಡದೆ, ಮಾತಾಡಿಸ್ತೆ, ಅದು ಬಹಿಷ್ಕಾರ. ಒಬ್ರು ಸರ್ ಈ ಮಾತು ಹೇಳ್ತೀನಿ, ನೀರು ಅಂತಾರೆ ನಲ್ಲಿ ಮಾಡಿ ಅದ ಸ್ಟಾಪ್ ಮಾಡಿಲ್ಲ ಸರ್ ಹೇಳ್ತೀನಿ. ಕಾಗ್ರು ಅಕ್ಕಿಗಳು ಮಾತಿಲ್ಲ ಸರ್. ಅಂಗಡಿ ಪಂಗಡಿ ಒಬ್ರು ಮಾತಾಡ್ಬೇಕಾರೆ ಆಮೇಲೆ ನಿಮ್ಮ ಮಾತಾಡ್ಬೇಕಾರ್ರಿ ಅವ್ನ ಯಾಕೋದ್ರೆ ಮಾತಾಡ್ತಾ ಯಾವ ರೀತಿ ನ್ಯಾಯ ಕೆತ್ಕೋದೆ ಅಂತ ಇವ್ರೇ ಮಾತಾಡ್ರ ಸರ್. ಪ್ರಾಮಾಣಿಕ ತೆಗೆದ್ಬಿಟ್ಟೆ ಮಾತಾಡಿ, ಬನ್ನಿ ಗುಡಿಲಿ ತೆಗೆದ್ಬಿಟ್ಟೆ ಮಾತಾಡಿ ಸರ್. ನಮ್ಮ ಸತ್ಯ ಒಪ್ಕೊಳಕ್ ನಮ್ಮ ಕೈ ಇರ್ತೀನಿ. ಎಲ್ಲೂ ನಮ್ಗೆ ಯಾವುದೇ ಎಂಟ್ರಿ ಪೇ ಇಲ್ಲ. ಒಂದು ಊಟಕ್ಕೆ ಯಾರೇ ಬರಲ್ಲ, 4 ಜನ ಸರಿ ಸಮಾನ ನಮ್ಗೆ ಯಾವನ್ನೂ ಕರೆದಿಲ್ಲ. ನೀವು ಜಾತ್ರೆ ಗೀತ್ರ ಕರೀತಾ ಇಲ್ವಾ? ಇಲ್ಲ ಸರ್. ಐದು ವರ್ಷದಿಂದ ನಮ್ಮ ಬಿಟ್ಟಿರೋದಕ್ಕೆ ಈಗ ಸಮಯ ಕೇಳಬೇಕು, ಸಂಗಪ್ಪನವ್ರಿಗೆ ಬಂದು ಕೇಳಬೇಕು. ಪುನಃ ದೀಪಾವಳಿ ಹಬ್ಬದಲ್ಲಿ ನಮ್ಮ ಗಂಡು ಕೊಡ್ತೀನಿಲ್ಲ, ಆ ನ್ಯಾಯ ಕೊಟ್ಟರು ಯಾವುದು ಊರು ನ್ಯಾಯನೇ ತಕ್ಕತ್ತಿಲ್ಲ ಸರ್. ಕೇಳ್ತೀವಿ ಅಂತಂತಾರೆ, ಇದು ಹಳ ನ್ಯಾಯ ಅಂತಂತಾರೆ. ಇಲ್ಲಿ ಬಂದಾಗೆಲ್ಲ ಗಲ್ಭ ಮಾಡ್ತಾರೆ. ನಮ್ಗೆ ಈ ಥರ ತೊಂದರೆ ಕೊಟ್ಟರೆ ಇದಕ್ಕೆ ನ್ಯಾಯ ಸಿಗಬೇಕು ಕಾನೂನು ಪ್ರಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಕುಮಾರ್ ಅಂತ ಸರ್. ನಮ್ಮ ಮನೆಯವ್ರಿಗೆಲ್ಲ ತೊಂದರೆ ಈ ಥರ ಚಿತ್ರಹಿಂಸೆ ಕೊಡ್ತಾರೆ ಸರ್. ಇದ್ರ ಊರು ಬಿಡ್ಬೇಕಾಯ್ತಾ ಇಲ್ಲ ಸಾಯ್ಬೇಕಾಯ್ತಾ ಸರ್. ಇದಿಷ್ಟೇ ಸರ್ ನಮ್ಗೆ ಬಂದಿರೋದು. ಇನ್ನು ನಮ್ಮ 5 ವರ್ಷದಿಂದ ಯಾವುದು ಊರು ಕೂಟ ಉಪಚಾರಕ್ಕೆ ಯಾವ್ದಕ್ಕೆ ತಕ್ಕತ್ತಿಲ್ಲ ಸರ್. ನ್ಯಾಯ ನಿಕ್ರಿ ಏನೂ ತಕ್ಕತ್ತೇ ಇಲ್ಲ. ಪುನಃ ಈಗ ನಮ್ಮದು ಯಾವುದೇ ದೇವ್ರ ಕೆಲಸ ಮಾಡಿದ್ರು, ದೇವಸ್ಥಾನ ಖರ್ಚು ಓಪನ್ ಕರ್ಸೋದು, ಊರಿ ಒಟ್ಟ ಅಲ್ಲಂಪುರದ ಊರೊಳಗೆ ಎತ್ಕೊಂಡ್ರು, ಸುತ್ತ ತಳಿಲೇ ಎತ್ಕೊಂಡ್ರು. ನಮ್ಮ ಊರಿ ಒಟ್ಟ ಕೇಳಲಿಲ್ಲ. ಪುನಃ ಈಚೆ ದೇವಸ್ಥಾನ ಕಟ್ಟಿ ಓಪನ್ ಆಗೋ ಹೊತ್ತಿನಲ್ಲಿ, ಓಪನ್ ಮಾಡೋ ಹೊತ್ತಿನಲ್ಲಿ ಬಂದು ಊರು ಸುತ್ತ ಲೈಟ್ ಬಿಟ್ರು ನಮ್ಮ ಮನೆ ಹತ್ರ ಬಂದು ಬಿಡಲಿಲ್ಲ. ಪುನಃ ಇದು ಮಾಡ್ಕೊಂಡು ಮೆರವಣಿಗೆ ಇದು ಮಾಡಿದ ಊಟಕ್ಕೆ ಎಲ್ಲಕ್ಕೂ ಊರಿಗೆಲ್ಲ ಹೇಳಿದ್ರು, ನಮ್ಗೆ ಹೇಳಲಿಲ್ಲ. ಪುನಃ ಈಚೆಗೆ 48 ದಿನ ಪೂಜೆಯಲ್ಲಿ 3 ಜನ ಒಕ್ಕೊಕ್ಕಲು ಊರು ಮನೆ 3 ಜನ ಅಂತ ಹೇಳ್ಕೊಂಡು ಪೂಜೆ ಮಾಡಿ ಜಿನ್ ಪೂಜೆ ಮಾಡಿಸ್ತಿರು. ಆಲೂ ಸುದ 48 ದಿನ ಹೋದ್ವಿ ಮನೆಗೆ, ಎಲ್ಲರೂ ಮನೆಗೆ ಹೇಳ್ಬಿಟ್ಟವ್ರು, ನಮ್ಮ ಮನೆಗೆ ಹೇಳ್ತಿತ್ತಿಲ್ಲ. ಪುನಃ ನಮಗೂ ಎಷ್ಟು ವರ್ಷ ಆಯ್ತು ಇವ್ರೆ? 5 ವರ್ಷ ಸರ್. 5 ವರ್ಷದಿಂದ ನಮಗೆ ಇದೇ ಥರ ನಿಗ್ಗುಲ ಕೊಡ್ಕೊಬರ್ತಾರೆ ಸರ್. ಯಾವುದೇ ಕಾರ್ಯ ಮಾಡ್ಬೇಕಾದ್ರೆ ನಮ್ಮ ಕೂಟಕ್ಕೆ ಯಾವ್ದು ಕೇಳ್ತಿಲ್ಲ ಸರ್. ಈಗ ಇವರು ಇನ್ನೇನೋ ಹೊಡೆದ್ರೇನೋ ಅವತ್ತು ಹೇಗೆ ನಡೀತು? ದೀಪಾವಳಿ ಓಡಿ ಒದಗಿಸ್ಕೊಬಾರತ್ತಲ್ಲ, ಹೊಡೆದ್ಬಿಟ್ಟು ಬಂದ.
ಏನಕ್ಕೆ ಹೊಡೆದ್ರು? ಸರ್ ಊರಿನ ಬಹಿಷ್ಕಾರ ಹಾಕಿವಿ ಅಂದ್ಬಿಟ್ಟು ಅದ್ಯಾಕೆ ಮಾಡಿದೆ ಹಂಗನ್ಕ ಹೊಡೆದು. ಹ್ಞೂ ಪೂಜೆ ತಟ್ಟೆ ಎಲ್ಲ ಕಿತ್ತಿಟ್ಟಿದ್ದು ನೋಡ್ದ ನೀನು? ಹ್ಞೂ ಸರ್. ಎಲ್ಲಿದ್ದ ಅವಾಗ? ಸರ್ ಇಲ್ಲೇ ಇದ್ದೀವಿ ಸರ್, ವೀರ್ಯ ಮಾಡ್ತಿದ್ವಿ. ಹಾಂ, ಉತ್ಸವದಲ್ಲಿದ್ದ? ಹ್ಞೂ ಸರ್. ಹ್ಞೂ ಏನು ಮಾಡಿದ್ರು? ಸರ್ ಪೂಜೆ ತತ್ತೆ ಅಲ್ಲಿಂದ ಓಡಿಸ್ಕೊಂಡು ತೇರ ಇದ್ರ ಮೇಲೆ ಬಂದು ಅಲ್ಲಿ ನಿಲ್ಸ್ರು. ಅಲ್ಲಿ ಬಂದು ಎಲ್ಲ ಇದು ಮಾಡ್ಕೊಂಡು ಪೂಜೆ ತತ್ತ ಕೊಡೋ ಹೊತ್ತಲ್ಲಿ ಎಲ್ಲ ತುಂಡಕ್ಕೆ ಬಂದ ಇದು ಬೇರೆಯವ್ರು ಬಂದು ಸುಮ್ಮನೆ ಹೊಡ್ಕ ಬಂದ್ರು. ನಮ್ಮ ಚಿಕ್ಕಪ್ಪ ನಮ್ಮ ತಾತನಿಂದ ಪೂಜೆ ಮಾಡ್ಕೊಳ್ಳಿಲ್ಲ? ಇಲ್ಲ ಸರ್. ನಿನ್ನ ಹೆಸರು? ತರುಣ್. ತಕೋಗಿ ಪೂಜೆನ ಗಂಟ ಪೂಜೆ ಮಾಡ್ದಾನೆ. ಪೂಜೆ ಮಾಡಲ್ಲ ಅನ್ಕೊಂಡು ಮುತ್ತು ನಾವ ಇದು ಹೋದ್ನಾವ ಅವ ನನ್ನ ಪುಷ್ಟು ಹೊಡೆದ ಎಡೇಟ ತಟ್ಟನ ನನ್ನ ಹೊಡಿತ್ಲನೆ ತಟ್ಟನ ಮೇಕ ತಳ್ಬಿಟ್ಟು ತೇರ್ನ ಮೇಕ ತಳಿತ್ಲೆ ಎಡೇಟ ಒಬ್ಬ ಮುತ್ತೋನ ಹೊಡೆದ. ಅವನಿಂದ ಇನ್ನೊಬ್ಬ ನಾಗರಾಜನ ಮಂಗ್ ಬಂದು ತಲ ಜುಟ್ಟಿರ್ಕೊಂಡು ತಳ್ಳಿದ್ನ. ಅವನಿಂದ ಇನ್ನೊಬ್ಬ ಬಸವಣ್ಣ ಮಗ ಬಂದು ಅವ ತಳ್ಳಿದ್ನ. ಈಚೆ ಇನ್ನೊಬ್ಬ ಅಂದಾಗ ನಂಗೆ ಜ್ಞಾನ ಹೋಗಿ ಬಿದ್ದದು. ನೀವು ಬಿದ್ದುಬಿಟ್ಟಿದ್ರಾ? ಹಾಂ. ಹೌದಾ? ಎಷ್ಟು ವರ್ಷದಿಂದ ಈಗ ಈ ಥರ ಮಾಡಿ? ಇದು 5 ವರ್ಷದಿಂದ ನಡೀತಾ ಸರ್. 5 ವರ್ಷದಿಂದ ನಮ್ಮ ನ್ಯಾಯನೂ ಕೇಳಿಲ್ಲ, ನಮ್ಮ ಯಾತಿಗೂ ಕರ್ದಿವಿಲ್ಲ, ಊಟ ಉಪಚಾರನೆ ನಮ್ಮ ಮೋರೆ ಪರ್ಯ ಯಾತಿಗೂ ತಕೊಂಡಿಲ್ಲ ಅವರು. ಹಾಂ. ಈಗ ವರಿ ಕೊಡಿ ಎಲ್ಲ ಮಾಡಿ ಅಂತಾರಲ್ಲ? ನಮ್ಮ ನ್ಯಾಯ ಸಿಕ್ಕಿಲ್ವಲ್ಲ ಸರ್, ನಾವು ಯಾವ ಊರಿನ ಕೊಡೋದು ಈಗ? ಮುಂದೆ ಊರಿನೂ ಕೊಡ್ತೀವಿ, ಒಂದ್ಗೂ ಸೇರ್ಕೊತೀವಿ. ನಾಳೆ ಹಿಂಗೆ ಕಷ್ಟ ಆಯ್ತಲ್ಲ ನಮ್ಗೆ ತಿರ್ಗ ನಾವು ಹೆಂಗೆ ಮಾಡ್ಕೋಣ? ನಮ್ಮ ಹೆಸರು ಮಾದೇವಮ್ಮ. ನಿಮಗೆ ಕಂಪ್ಲೇಂಟ್ ಕೊಟ್ರಲ್ಲ ನಿಮ್ಮ ಮನೆ ಕುಟುಂಬದವ್ರ ಮೇಲೆ, ನೀವು ಗಲಾಟೆಗೆ ಹೋಗಿದ್ರಾ? ಹೋಗಿತ್ತಿರ್ನಿಲ್ಲ ಸರ್, ಮನೇಲಿ ಇದ್ದು ನಮ್ಮ ಅಮ್ಮ ಮಾತ್ರ ಹೋಗಿದ್ರು. ನಾವು ಮನೇಲೇ ಇದ್ದು ನಮ್ಮ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಮನೇಲಿರೋರನ್ನ ಸೇರಿಸಿದ್ದಾರೆ ಸರ್. ನಿಮ್ಮ ಹೆಸರು? ರೇಖಾ ಅಂತ.